ನಮಸ್ಕಾರ ಶರಣಾರ್ಥಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಹೇಳಿ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಏನ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಈಗ ದಿವ್ಯನ್ ಕೇಳೋಣ, ಅವಳಿಗೆ ಏನ್ ಬೇಕು ಅಂತ. ಇವತ್ತು ಮಧ್ಯಾಹ್ನದ ಊಟಕ್ಕೆ ನಿನಗೆ ಏನ್ ಬೇಕು ಹೇಳು, ಅದನ್ನ ಮಾಡೋಣ. ನನ್ಗೆ ಉತ್ತರ ಕರ್ನಾಟಕ ತರ ಅಲ್ಲಿ ಸಾಂಬಾರ್ ಮಾಡ್ತಾರೆ ಗೊತ್ತಾ, ನಮ್ಮೂರಲ್ಲಿ ಆ ತರ ಸಾಂಬಾರ್ ಮಾಡ್ಕೊಡು. ನಿಮ್ ಸೈಡ್ದೆಲ್ಲ ಅಡುಗೆ ನನಗ್ ಗೊತ್ತಿಲ್ಲ. ಮತ್ತೆ ಏನಕ್ಕೆ ಕೇಳ್ತೀಯಾ? ಸುಮ್ನೆ ಕೇಳ್ದೆ ಏನ್ ಬೇಕು, ನಮ್ ಸೈಡ್ ಏನಾದ್ರು ಹೇಳ್ತೀಯ? ನಿಮ್ ಸೈಡ್ ಕೇಳ್ದೆ, ನಿಮ್ ಸೈಡ್ದು ಊಟದ ಬಗ್ಗೆ ನನಗ್ ಗೊತ್ತಿಲ್ಲ. ನಿನಗ್ ಗೊತ್ತಿದ್ರೆ ಹೇಳ್ಕೊಡು. ನನಗ್ ಗೊತ್ತಿಲ್ಲ. ಹೇಳ್ಕೊಡ್ರೆ ನಾನು ಮಾಡ್ತಿದ್ದೆ. ಇಲ್ಲ ನನಗ್ ಗೊತ್ತಿಲ್ಲ, ನೀನ್ ಕಲ್ಕೋಬೇಕಪ್ಪ. ಅದು ಬಿಡು, ಆಯ್ತು. ಈಗ ನಮ್ ಸೈಡ್ ಏನಾದ್ರು ಇದ್ರೆ ಹೇಳು, ಅದನ್ನ ಮಾಡ. ಅದೇ ಅಮ್ಮ ನಿನ್ನೆ ನೈಟ್ ಹೇಳಿದ್ರಲ್ಲ, ಏನ್ ಅದು ಕಡ್ಲೆಕಾಳೆಲ್ಲ ನೆನಕಿಡು ಅಂತಂದಿದ್ರಲ್ಲ. ಓ, ಕಡ್ಲೆಕಾಳು ಬಟಾಣಿ ಅದೇ ಅಮ್ಮ ನೆನಕಿಟ್ಟಿದೀನಿ. ಆದ್ರೆ ನಾನು ಅಮ್ಮ ನಿನ್ನೆ ಅಂದಿದ್ರು ನಾಳೆ ಇದು ಸಾಂಬಾರ್ ಮಾಡೋಣ ಅಂತಂದಿದ್ರು, ಅದಕ್ಕೆ ನೆನಕಿಡು ಅಂತಂದಿದ್ರು. ಆಯ್ತು ಸಾಯಂಕಾಲ ಬಂದ್ ಮಾಡದ ಅಂತಂದಿದ್ರು. ಅದೇ ಕಡ್ಲೆಕಾಳು ಬಟಾಣಿ ಸಾಂಬಾರ್ ಮಾಡೋಣ. ಆದ್ರೆ ಸಣ್ಣ ಚೇಂಜ್ ಅಷ್ಟೇ, ನಾನ್ ಮಾಡ್ತಾ ಇಲ್ಲ, ನೀನೇ ಮಾಡೋದು. ನಿನ್ಗೆ ಹೇಳ್ಕೊಡ್ತೀನಿ, ನೀನ್ ಕಲ್ತ್ಕೋ. ನಾನ್ ಮಾಡ್ತೀನಿ, ಕೊನೆಗೆ ಟೇಸ್ಟ್ ಇಲ್ಲ, ಉಪ್ಪಿಲ್ಲ, ಸಾಂಬಾರ್ ಖಾರ ಇಲ್ಲ. ಅಯ್ಯೋ ನಾನ್ ಹೇಳ್ಕೊಡ್ತಾ ಇದೀನಿ, ಎಲ್ಲಾ ಸರಿಯಾಗಿರ್ತದೆ, ತಲೆ ಕೆಡಿಸ್ಕೋಬೇಡ. ನಾನ್ ಹೇಳ್ಕೊಡ್ತಾ ಎಲ್ಲ ಸರಿಯಾಗಿರ್ತದೆ. ನೀನಾಗಿದ್ ನೀನ್ ಮಾಡಿದ್ರೆ ಆತರ ಏನು ಸಾಂಬಾರ್ ಎಲ್ಲ ಟೇಸ್ಟ್ ಇರಲ್ಲ. ಸಾಂಬಾರಲ್ಲಿ ಸಾಂಬಾರೇ ಇರಲ್ಲ ಗಾಯ್ಸ್. ಅನ್ನ ಮಾಡ್ತೀನಿ, ಅನ್ನನೇ ಇರಲ್ಲ, ಬರೀ ನೀರಿರುತ್ತೆ. ಅನ್ನ ಮಾಡು ಅಂತ ಕಳ್ಸಿದ್ರೆ ಅನ್ನ ನಾವೆಲ್ಲ ಮೊಸರನ್ನ ಕಲಿಸ್ತೀವಿ ಗೊತ್ತಾ? ಮೊಸರೆ ಇಷ್ಟೇ ಹಾಕ್ತೀನಿ, ಅದು ಹೆಂಗಾಗುತ್ತೆ ನನಗೆ ಗೊತ್ತಿಲ್ಲ. ಜಾದು ಇವನೇ ಏನೋ ಜಾದು ಮಾಡಿಕ್ತಾನೆ. ಮೊಸರೆ ಹಾಕದ್ ಬೇಡ ಗೈಸ್, ಮೊಸರನ್ನ ಆಲ್ರೆಡಿ ಅನ್ನದ ಜೊತೆಗೆ ರೈಸ್ ಜೊತೆಗೇನೆ ಆಗೋಗಿರುತ್ತೆ. ಓಕೆ, ಹಂಗಾದ್ರೆ ಈಗ ಬಟಾಣಿ ಸಾಂಬಾರ್ ಮಾಡಕ್ ರೆಡಿ ಇದೆಯಾ? ಇವಾಗ ನಾನು ಚೆನ್ನಾಗಿ ಹೇಳ್ಬೇಕು, ನಿಧಾನಕ್ಕೆ ಹೇಳ್ಬೇಕು ಅಷ್ಟೇ. ಇವಾಗ ನಾನು ಹೇಳಿ ಮಾಡಿಸ್ತೀನಿ ನೋಡಿ ಗೈಸ್. ಕೊನೆಯಲ್ಲಿ ಟೇಸ್ಟ್ ನೀನೇ ನೋಡ್ಬಿಟ್ಟು ಹೇಳು, ಟೇಸ್ಟ್ ನೀನೇ ನೋಡ್ಬಿಟ್ಟು ಹೆಂಗೈತೆ ಅಂತ ಹೇಳು. ಓಕೆ ಗೈಸ್, ಬನ್ನಿ ಇವಾಗ ಬಟಾಣಿ ಸಾಂಬಾರ್ ಮಾಡೋಣ. ಓಕೆ, ಲೆಟ್ಸ್ ಗೋ. ಇವಾಗ ನೀನು ಕಡ್ಲೆಕಾಳು ಮತ್ತು ಬಟಾಣಿ ಸಾಂಬಾರ್ ಮಾಡ ಅಂತ ಹೇಳಿದಿ, ಅದಕ್ಕೆ ಏನೇನ್ ಬೇಕು ಥೋಡೆರ ಏನಾರ ಹೇಳ್ಬೇಕಲ್ಲ. ಏನ್ ಬರೀ ಮಸಾಲೆ ಎಲ್ಲ ಹಾಕ್ ಹಂಗೆ ರುಬ್ತಾನ ಈಗ ಹೇಳ್ತಿದ? ಅಯ್ಯೋ, ಹೇಳಿದ ತಕ್ಷಣ ಎಲ್ಲ ರೆಡಿ ಆಗೋತು ಅಂತ. ಎಸ್, ನಾನು ರೆಡಿ ಆಗಿದ್ದೆ. ಒಬ್ಬ ಹಂಗಾರೆ ಸಮಾಧಾನ ಮಾಡ್ಕೊ, ಏನೇನ್ ಬೇಕು ಅಂತ ನಾ ಹೇಳ್ತೀನಿ. ಓಕೆ, ಏನೇನ್ ಬೇಕು ಗೊತ್ತಾ? ಹಂಗೆ ಒಂಚೂರು ನಿನ್ ಬಲಕ್ ತಿರುಗಿ ಕತ್ನ ಒಂಚೂರು ಕೆಳಗಡೆ ಮಾಡು, ಏನೇನ್ ಬೇಕು ಎಲ್ಲ ಕಾಣಿಸ್ತದೆ. ಓ, ಆಲ್ರೆಡಿ ಕಟ್ ಮಾಡ್ಬಿಟ್ಟಿದ್ಯಾ? ಮತ್ತೆ ನಾವು ಗೊತ್ತಲ್ಲ ಮೆಣಸಿನ್ಕಾಯಿ ಏನೋ ಅಬ್ಬಾ. ಕಟ್ ಮಾಡ್ಬಿಟ್ಟಿದ್ಯಾ ಗೊತ್ತು ನಂಗೆ, ಬಟ್ ಅದಕ್ಕೆ ಎಷ್ಟೆಷ್ಟು ಹಾಕ್ಬೇಕಂತ ನನ್ಗೆ ಗೊತ್ತಿರ್ಬೇಕಲ್ಲ. ನೀ ಹಂಗೆ ಕಟ್ ಮಾಡ್ಬಿಟ್ರೆ ನಾನೇನ್ ಮಾಡ್ಬೇಕು? ಆಮ್ಯಾಗ ನಾ ಕಟ್ ಮಾಡಿ ಫ್ರಿಜ್ ನಾಗ ಇಟ್ಟು ಹೋಗ್ಬೇಕಾಯ್ತು ನೋಡ್. ಮತ್ ನೀ ಹೇಳತ್ತದ ಈಗ ಆಮ್ಯಾಗ 10 ಮೆಣಸಿನ್ಕಾಯಿ 10 ಈರುಳ್ಳಿ ಹಾಕ್ಬಿಡ್ತಾರ ನೋಡ. ನೀನ್ ಅಂತ ಹಿಂಸೆ ಹಾಕ್ತಿ ಬಿಡು. ಈಗ ಯಾವ್ದಾವ್ದು ಎಷ್ಟೆಷ್ಟು ಹಾಕಿದೀನಿ ಅಂತ ಹೇಳ್ಕೊಡ್ತೀನಿ. ಏನೋ ಒಂಚೂರು ನನ್ನ ಹೆಂಡತಿಗೆ ಹೆಲ್ಪ್ ಆಗ್ಲಿ ಅಂತ ಕಟ್ ಮಾಡ್ಕೊಟ್ಟೆ, ಆದ್ರೂ ನಿನ್ಗೆ ಇಷ್ಟೊಂದು ಇದಿದೆ. ಇರ್ಲಿ ಹೇಳ್ಕೊಡ್ತೀನಿ ನೋಡು ಯಾವ್ದಾವ್ದು ಏನೇನು ಅಂತ. ಹೇಳಿ ಸರ್. ಈಗ ಒಟ್ಟು 4 ಟೊಮೊಟೊ ತಗೊಂಡಿದೀನಿ. 4 ಟೊಮೊಟೊ, ಒಂದು 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, 2 ಈರುಳ್ಳಿ ತಗೊಂಡಿದ್ದೀನಿ, ಒಂದು ಅರ್ಧ ಹೋಳು ಕಾಯಿ ತುರಿ ತಗೊಂಡಿದೀನಿ. ನಮ್ ಕಡೆ ಅರ್ಧ ಹೋಳು ಅಂತಾರೆ, ನಿಮ್ ಕಡೆ ಕೊಬ್ಬರಿ ಅಂತಾರಲ್ಲ, ನಾವು ತೆಂಗಿನಕಾಯಿ ತುರಿ ಅಂತೀವಿ ಅದನ್ನ. ಕೊಬ್ಬರಿ, ಒಣ ಕೊಬ್ಬರಿ ಇನ್ನೊಂದ್ ಸಿಗ್ತದ ನಮ್ದು, ಪುಡಿ ಕೊಬ್ಬರಿ. ಒಂದ್ ಸ್ವಲ್ಪ, 1 ಸ್ಪೂನ್ ಕಡ್ಲೆ ಪುಟಾಣಿ, ಪುಟಾಣಿ, 1 ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಶುಂಠಿ, ಇದಿಷ್ಟು ಹಾಕೊಂಡಿದೀನಿ. ಇದ್ರಲ್ಲಿ ಸರಿ ಗೊತ್ತಾಯ್ತಾ ಏನೇನ್ ಹಾಕಿದೀನಿ ಅಂತ? ಎಲ್ಲ ಗೊತ್ತಾಯ್ತು. ಈ ಸಣ್ಣದಾಗ ಏನಕ್ಕೆ ಹಚ್ಚಿದೀನಿ, ದಪ್ಪದಾಗ ಏನಕ್ಕೆ ಹಚ್ಚಿದೀನಿ ಎಲ್ಲ ಗೊತ್ತಾಯ್ತು ಅಂದೆ. ಅಂದ್ರೆ ಏನೇನ ಹಾಕ್ಬೇಕು ಅಂತ ಗೊತ್ತಾಯ್ತು. ಈ ದಪ್ಪದಾಗ ಹಚ್ಚಿರೋದೆಲ್ಲ ರುಬ್ಬಕ್ಕೆ ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ತೆಂಗಿನ ತುರಿ, ಮತ್ತೆ ಕಡ್ಲೆ, ಬೆಳ್ಳುಳ್ಳಿ, ಶುಂಠಿ, ಈ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಮಿಕ್ಸಿಗೆ ಹಾಕಿ ರುಬ್ಬೋದಕ್ಕೆ. ಗೊತ್ತಾಯ್ತಾ? ಅದಾದ್ಮೇಲೆ ಈ ಟೊಮೊಟೊ ಈರುಳ್ಳಿ ಐತಲ್ಲ, ಅದು ಸಾಂಬಾರು ಒಗ್ಗರಣೆಗೆ.
ಎಸ್ ಇದು ಕಡ್ಲೆಕಾಳು ನೀನೇ ಉನಿ ಹಾಕಿರೋದು. ಎಸ್ ನಿನಗೆ ಗೊತ್ತು ಎಷ್ಟೆಷ್ಟು ಹಾಕಿದ್ಯಾ ಅಂತ. ಒಂದು ಕೈ ಮುಟ್ಟಿ ಇದು ಒಂದ್ ಕೈ ಮುಟ್ಟಿ ಹಾಕಿದೀನಿ, ಕಡ್ಲೆಕಾಳು ಒಂದ್ ಕೈ ಮುಟ್ಟಿ ಹಾಕಿದೀನಿ, ಬಟಾಣಿ ಒಂದ್ ಕೈ ಮುಟ್ಟಿ ಹಾಕಿದೀನಿ. ಹಾ ಅದ್ರಲ್ಲಿ ನಿಂಗೆ ಗೊತ್ತಾ ಈಗ ಬಟಾಣಿ ಯಾವ್ದು ಕಡ್ಲೆಕಾಳು ಯಾವ್ದು ಹೇಳು? ಹಂಗೆ ನಿಮ್ ಕಡೆ ಏನ್ ಕರೀತಾರೆ ಅದನ್ನೇ ಹೇಳು. ಇದು ಬಟಾಣಿ ಬಟಾಣಿ ಗೆದ್ದೆ. ಇದು ಕಡ್ಲೆಕಾಯಿ ಕಡ್ಲೆಕಾಯಿ ಅಲ್ಲ ಕಡ್ಲೆಕಾಳು. ಕಡ್ಲೆಕಾಳು. ನಿಮ್ ಕಡೆ ಏನಂತಾರ ಅದೆರಡಕ್ಕೂ? ಬಟಾಣಿನೇ ಅಂತಾರದು, ಕಡ್ಲೆಕಾಳೆ ಅಂತಾರ. ಅದೇ ಅಂತಾರ. ಈ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಲಾಸ್ಟ್ಗೆ, ಸಾಂಬಾರ್ ಒಗ್ಗರಣೆಗೆ. ನಾನಂತೂ ಯಾವ್ದೇ ಸಾಂಬಾರ್ ಮಾಡಿದ್ರು ಆ ಕರ್ಬೇವಿನ ಸೊಪ್ಪು ಇದ್ದೇ ಇರುತ್ತೆ. ಈಗ ಅಲ್ಲಿ ಇದೈತ್ ನೋಡು ಮಿಕ್ಸಿ ಜಾರ್, ಎತ್ಕೊಂಡು ನನ್ ಮುಖ ಹಾಕ್ಬೇಕಾ? ನಿನ್ ಮುಖ ಹಾಕೋಕ್ ಆಗಲ್ ಕಣಂತೆ. ತಗೋ ಇಲ್ಲಿ ಟೊಮೊಟೊ ಹಾಕು. ಅಷ್ಟು ನಾನ್ ಥೋಡೆ ಅಷ್ಟು ಹಾಕು. ಅಷ್ಟು ಥೋಡೆ ಥೋಡೆ ಹಾಕ್ಬೇಕಲ್ಲಪ್ಪ, ಅಷ್ಟು ಹಿಡಿತಾವ ಅದ್ರಾಗ. ಹಿಡಿತದ ಕಣಂತ ಹಾಕು. ಟೊಮೊಟೊ, ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ ಪೂರ ಪೂರ ಹಾಕ್ಬೇಕಾ? ಇದು ಉಳ್ಳಾಗಡ್ಡಿನ ಹಾಕು. ಉಳ್ಳಾಗಡ್ಡಿ ಹಾಕ್ಲಿ? ಹಾಕ್. ಇದು ಪೂರ ಅಂದ್ರೆ ನಮ್ಮ ಮನೇಲಿ ಜಾಸ್ತಿ ತೆಂಗಿನಕಾಯಿ ಯೂಸ್ ಮಾಡಲ್ಲ, ಅದಕ್ಕೆ ಸ್ವಲ್ಪ ಹಾಕಿದೀವಿ. ನೀವು ಸಾಂಬಾರ್ಗೆ ತೆಂಗಿನಕಾಯಿ ಇದು ಹೋಗಲ್ದೆ ಇವಾಗ ನಮ್ ವಿಡಿಯೋ ನೋಡಿ ಯಾರು ಅಡ್ಗೆ ಮಾಡ್ಕತೀನಿ ಅಂದ್ರೆ ಅವ್ರಿಗೆ ಹೇಳ್ತಾ ಇದೀನಿ. ಹೌದಾ? ಮಾಡ್ಕೊಳ್ಳಿ ಗೈಸ್, ಚೆನ್ನಾಗಿರುತ್ತೆ. ಮತ್ತಿದು ಬೆಳಗಡ್ಡಿ, ಬೆಳಗಡ್ಡಿ, ಶುಂಠಿ ಎಲ್ಲ ಪುರ ಅದು ಇನ್ನೊಂದ್ ಐತ್ ನೋಡು, ಇದು ಅದು ಹಾಕು. ಕೊತ್ತಂಬರಿನೂ ಹಾಕು. ಮೆಣಸಿನ್ಕಾಯಿನೂ ಹಾಕು. ಪುರ ಏನ್ ಥೋಡೆ ಹಾಕ್ತ? ಪುರ ಹಾಕ್ಲಿ. ಮತ್ ಒಗ್ಗರಣೆ ಮಾಡಕ್ ಮತ್ ಬೇಕ? ಆಮೇಲೆ ಒಗ್ಗರಣೆ ಮಾಡಕ್ ಬೇಡಮ್ಮ. ಇಲ್ಲೊಂದ್ ಬೆಳ್ಳುಳ್ಳಿ ಇರ್ತಾವ, ಒಂದ್ ಬೆಳ್ಳುಳ್ಳಿ ಬಿಡಲ್ಲ. ಇಷ್ಟ ಆಯ್ತಾ? ಈಗ ನೆಕ್ಸ್ಟ್ ಸೆಕ್ಷನ್ ರುಬ್ಬಿಂಗ್. ಅದನ್ನ ರುಬ್ಕೊಂಡಿದ್ಯಲ್ವಾ, ರುಬ್ಕೊಂಡಿದ. ಅದಕ್ಕೆ 1-2 ಸ್ಪೂನು ಸಾಂಬಾರ್ ಪುಡಿ ಹಾಕ್ಬೇಕು. ಸಾಂಬಾರ್ ಪುಡಿ? ಓಕೆ. ಇಲ್ಲ ಇತ್ತು, ಅದ್ರಲ್ಲಿ 2 ಸ್ಪೂನ್ ಹಾಕು. ಪೂರ ಇಷ್ಟಿಷ್ಟ? ಅಷ್ಟಷ್ಟು. ಇವಾಗ ಹಾಕ್ದೆ. ಇನ್ನೊಂದ್ ಸ್ವಲ್ಪ ಹಾಕ್ಲಿ? ಸಾಕು. ನಾವು ನಿಮ್ಮಂಗೇನ್ ತಿನ್ನಲ್ ಖಾರ. ನಂಗ್ ಖಾರ ಬೇಕೇ ಯವ್ವ. ಸಾಕು ಒಂಚೂರು. ಖಾರ ತಿಂತಾಳಂತ. ಖಾರ ಏನ್ ಖಾರ ತಿಂದೇನು ಹೇಳು? ಖಾರ ಬಾಯಿ ತುಂಬಾ ಖಾರ ಇರ್ಬೇಕು, ಬಾಯಿ ತುಂಬಾ ಉಪ್ಪಿರ್ಬೇಕು. ಅಯ್ಯೋ, ಬಾಯಿ ತುಂಬಾ ಉಪ್ಪಿರ್ಬೇಕಂತ ಇವಳು ಮಾತು ಕೇಳಿ ಯಾರ ಉಪ್ಪು ತಿಂದ್ಬಿಟ್ಟಿರ. ಒಂದ್ ಸ್ವಲ್ಪ ನೀರ್ ಹಾಕೋದಕ್ಕೆ. ನೀರ್ ಹಾಕ್ಬೇಕಾ? ನಾ ಹಂಗೆ ಮುಚ್ಚಲತ್ತಿದ, ಹೇಳ್ಬೇಕಲ್ಲ. ಮುಚ್ತೀಯವ್ವ. ಇವಾಗ ನೀರ್ ಹಾಕೊಂಡಲ್ವಾ, ಮಿಕ್ಸಿ ಆನ್ ಮಾಡಿ ಫಸ್ಟ್. ಅದೇನ್ ಫುಲ್ ಪ್ರೆಷರ್ ಹಾಕಿ ಮಿಕ್ಸಿ ನಗ್ಗಾಕ್ಬೇಕಂತ ಅನ್ಕೊಂಡಿದ್ದೆ. ಆನ್ ಮಾಡ. ಪೂರ್ತಿ ನೀನು ಅಂತ ರುಬ್ಕೋಬೇಕು. ಅಷ್ಟೊಂದು ಟೈಟ್ ಹಿಡಿಬೇಡ. ಸಾಕು. ಈಗ ರುಬ್ಬಿಂಗ್ ಸೆಕ್ಷನ್ ಮುಗೀತು. ಸಾಂಬಾರ್ ಎರಡ್ ಗಚ್ಚಿ ಮುಚ್ಚಿರಿ. ತೆಗಿ. ಎರಡ್ ಗಚ್ಚಿ ಮುಚ್ಚಿರಿ ಅಪ್ಪ. ನಾನ್ ತೆಗಿತೀನಿ. ತೆಗಿತ ನೋಡಮ್ ಅದೆಷ್ಟೊತ್ತು ತೆಗಿತು. ತೆಗಿದೆ. ವಿಡಿಯೋ ಮಾಡಿದೀನಿ, ಯಾರು ತಗೋಬೋದು ಅಂತ ಗೊತ್ತವ್ರಿಗೆ. ಇಷ್ಟು ನುಣ್ಣಗೆ ರುಬ್ಕೋಬೇಕು ಗಾಯ್ಸ್. ರುಬ್ಕೊಂಡು ಒಂದ್ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಸೆಕ್ಷನ್ ಬರೋಣ. ಆಮೇಲೆ ಫಸ್ಟಿಗೆ ಏನ್ ಮಾಡ್ಬೇಕು? ಒಲೆ ಹಚ್ಬೇಕು. ಹಚ್ಬೇಕಾ? ಒಲೆ ಹಚ್ಚು. ಆಯ್ತು. ಇದನ್ನ ಹಿಂಗ್ ಮಾಡಿಕೊ. ಓಕೆ ಸರ್, ಹೇಳಿ ಸರ್. ಓಕೆ. ಹಂಗೆ ಇರಬೇಕು, ಡಿಸಿಪ್ಲಿನ್, ಭಯ ಮೇಂಟೈನ್ ಮಾಡ್ಬೇಕು. ಆಯ್ತು ಸರ್. ಅವಾಗ್ಲೇ ಶಿಸ್ತಿದ್ರೆ ಅಡಿಗೆ ಕಲಿಬೇಕು. ಎಣ್ಣೆ ಹಾಕ್ಬೇಕಾ ಇವಾಗ? 1-2 ಸ್ಪೂನ್ ಹಾಕಿ ಎಣ್ಣೆ. ಆಯ್ತು ಸರ್, ಆಯ್ತು. ನಿಧಾನಕ್ಕೆ ಮಾತಾಡ್ತೀನಿ ಸರ್. ಇನ್ನೊಂದು ಸ್ಪೂನ್ ಹಾಕ್ಲಿ ರೀ.
2 ಸ್ಪೂನ್ ಹಾಕ್ರಿ. ಆಗ್ಲೇ 2 ಸ್ಪೂನ್ ಅಂತ ಹೇಳಿಲ್ಲ, ಸಾಕ್ ಬಿಡ್ರಿ. ಆಯ್ತ್ರಿ. ನಿಮ್ಗೆ ಆಲ್ರೆಡಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ. ಯಾಕ್ರಿ? ಕೊಬ್ಬು ನಮಗ್ ಕೊಬ್ಬಿಲ್ರಿ, ನಿಮ್ಗೆ ಇಲ್ಲಿದೆ ನೋಡಿ, ಕೊಬ್ರಿ. ಇಲ್ಲಿ ಫ್ಯಾಟ್ ಕೊಬ್ಬು. ಆ ತರ ಕೊಬ್ಬ. ಸಾಸಿವೆ ಹಾಕ್ಲಿರಿ? ಸಾಸಿವೆ ಹಾ ಒಂದ್ ಸ್ವಲ್ಪ ಸಾಸಿವೆ ಹಾಕ್ರಿ. ಸ್ವೀ. ಎಣ್ಣೆ ಕಾಯ್ದ್ಮೇಲೆ ಹಾಕ್ಬೇಕಣ್ರಿ. ಆಯ್ತ್ರಿ. ಇಲ್ಲಿ ಹಾಕಿ ಇನ್ನೊಂದ್ ಸ್ವಲ್ಪ ಹಾಕ್ಲಾ? ಸಾಕು. ಒಂದ್ ಸ್ವಲ್ಪ ನನ್ ಪುರ್ತಕ್ ಒಂದ್ ಥೋಡೆ ಹಾಕ್ತೀನ್ರಿ. ನಿನ್ ಪೂರ್ತಕ್ ಒಂದ್ ಥೋಡೆ ಹಾಕ್ತಿರಿ. ಹ್ಮ್. ಈರುಳ್ಳಿ ಹಾಕ್ರಿ. ಈರುಳ್ಳಿ ಉಳ್ಳಾಗಡ್ಡಿ ಏನ್ರಿ? ನೀವು ಉಳ್ಳಾಗಡ್ಡಿ ಅನ್ಕೊಡ್ರಿ, ನಾವು ಈರುಳ್ಳಿ ಅಂತೀವಿ. ಯಾಕ್ರಿ ಹಂಗ್ ಓಡೋಗ್ತೀರಿ? ನನಗ ಅಂಜಿಕೆ ಏವ್ವ. ನಿನಗೆ ಅಂಕಿ ಏವ್ವ. ಈಗ ಚಟಾಪಟ ಕರ್ಬೇವಿನ ಸೊಪ್ಪು ಹಾಕ್ತೀವಿ. ಕರ್ಬೇವಿನ ಸೊಪ್ಪು ಹಾಕಿದ್ರಿ. ಹಾಕ್ದೇವ್ರಿ. ಹಂಗೆ ಒಂದ್ ಸ್ವಲ್ಪ ಫ್ರೈ ಮಾಡ್ತಾರ್ರಿ. ಎಸ್. ಉರಿತಾ ಇದೀವ್ರಿ. ಉರಿತಾ ಇದೀವ್ರಿ. ನೋಡಿ ಎಷ್ಟು ಘಮ ಘಮ ಅಲತ್ತದ. ಘಮ ಘಮ ಅನ್ಸದ್ರಿ. ಹೇಳ್ಕೊಡ್ತಿರೋದ್ ಯಾರು ಹೇಳ್ರಿ? ನಾನ. ಅದಕ್ಕೆ ಘಮ ಘಮ ಅಂತ. ನೀ ಮಾಡಿರಿ ಏನ್ ಘಮ ಘಮ ಮಾಡ್ತಿರೋದ್ ಯಾರ್ರಿ? ಹೇಳ್ಕೊಡ್ತಿರೋದ್ ಯಾರ್ರಿ? ಈಗ ಟೊಮೊಟೊ ಹಾಕ್ರಿ ಒಂದ್ ಸ್ವಲ್ಪ. ಪೂರಾ ಹಾಕ್ತೇನೆ ಟೊಮೊಟೊ. ಪೂರಾ ಹಾಕ್ರಿ. ಪೂರ ಟೊಮೊಟೊ ಹಾಕ್ರಿ. ಎಸ್. ಟೊಮ್ಯಾಟೊ ಈ ಕಡೆ ಕೊಡ್ರಿ. ಅದು ತಗೊಳ್ರಿ. ಟೊಮೊಟೊ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊರಿ. ನಿಧಾನ ಕುಕ್ಕರ್ ಹೊಡೆಗಿಡ್ದಾಕಿರ. ನಿಧಾನಕ್ಕೆ. ಟೊಮೊಟೊ ಒಂದ್ ಸ್ವಲ್ಪ ಬಡವರು ಮಡಿಕೊಂಡಿದೀವಿ. ಅಯ್ಯೋ ದೇವರೇ ಕರ್ಮ. ನೋಡ್ರಿ ಆಯ್ತ್ರಿ. ಇನ್ನೊಂದ್ ಸ್ವಲ್ಪ ಫ್ರೈ ಮಾಡ್ರಿ. ಟೊಮೊಟೊ ಫ್ರೈ ಮಾಡ್ರಿ ಅಂದ್ರೆ ನೀವೇ ಫ್ರೈ ಆಗ್ತಾ ಇದೀರ ಅನ್ನಿಸ್ತದೆ. ಏನ್ ಮಾಡಕ್ಕಾಗಲ್ಲ. ಸಾಕ್ ಫ್ರೈ ಮಾಡಿದ್ ನೀವು. ಕುಕ್ಕರ್ ತೂತ್ ಮಾಡೋ ಮಟ್ಟ ಇದೆ. ಅದೊಂದ್ ಸ್ವಲ್ಪ ಕಾಳು ಹಾಕಿ. ಎಲ್ಲ ನೀರೆಲ್ಲ ಜಾನ್ಸ್ಬೇಕಾ? ನೀರೆಲ್ಲ ಜಾರಿಸ್ಕೊಂಡು. ಅದು ಆಲೂಗೆಡ್ಡೆ ಐತೆ ಎತ್ಕೊರಿ. ಆಲೂಗೆಡ್ಡೆನೆ ಮರ್ತೀವಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಆಲೂಗಡ್ಡೆ ಹಾಕೋರಿ. ನಾನಂತೂ ಆಲೂಗಡ್ಡೆ ಪ್ರಿಯ, ಅದಕ್ಕೆ ಎಲ್ಲಾ ಸಾಂಬಾರ್ಗೂ ಆಲೂಗಡ್ಡೆ ಹಾಕ್ತೀನಿ. ನಮಗ ಆಲೂಗಡ್ಡೆ ಹೋಗಲ್ಲ ಯವ್ವ. ನಿಮ್ಗೆ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಹಾಕ್ರಿ. ಹಾಗೆ ಕಾಳನ್ನು ಹಾಕ್ರಿ. ಒಂದ್ ಸ್ವಲ್ಪ ಹಿಂಗ್ ಹುರಿದು ಬಿಟ್ಟು ನೆಕ್ಸ್ಟ್ ಕಾಳು ಹಾಕ್ರಿ. ಆಯ್ತ್ರಿ. ಇವೇನು ಇಷ್ಟು ದಪ್ಪ ಆಲೂಗಡ್ಡೆನಾ? ನಮ್ದು ದಪ್ಪ ಆಲೂಗಡ್ಡೆ ರೀ. ಓಕೆ. ಆಯ್ತ್ರಿ. ಸಾಕಿ ಕಾಳು ಹಾಕ್ರಿ. ಕಾಳು ಹಾಕ್ಲೇವು? ಎಲ್ಲ ನೀರ್ ಸೋರ್ಬಿಟ್ಟು ಹಾಕ್ಬೇಕು. ಹೌದ್ರಿ. ಹಾಕಿದ್ರಿ. ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಡ್ರಿ. ಇದನ್ನ ಒಂದ್ 2 ನಿಮಿಷ ಫ್ರೈ ಮಾಡ್ಕೊರಿ. ಆತ್ರಿ. ಕಾಳು ಮಾತ್ರ ಫ್ರೈ ಮಾಡಿ, ನೀವು ಫ್ರೈ ಆಗ್ಬಿಡಿ. ಇವಾಗ ಸಾಕು, ನೀವು ಫ್ರೈ ಮಾಡ್ಕೊಂಡಿದ್ದು. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ನೀವೇನ್ ಫ್ರೈ ಆಗಿರಿ. ಈಗ ಅದೇ ನಾವು ರುಬ್ಕೊಂಡ್ವಲ್ಲ, ಅದನ್ನ ಈಗ ಇದಕ್ಕೆ ಹಾಕಿ. ಓಕೆ. ಪೂರ ಹಾಕ್ಬೇಕ್ರಿ? ಪೂರ ಹಾಕ್ರಿ. ಅದಕ್ಕೊಂದ್ ಸ್ವಲ್ಪ ಒಂದ್ ಲೋಟ ನೀರ್ ಹಾಕಿ ಅದನ್ನ ನೀಟಾಗಿ ವಾಶ್ ಮಾಡಿ ಅದ್ರೊಳಗಡೆ ನಾವು ಇರಿ. ಸಾಕು. ಅಲ್ಲೆಲ್ಲ ಚೆಲ್ಲೋದಲ್ಲ. ಸಾರಿ. ನಮ್ ಕೈ ಸ್ವಲ್ಪ ದೊಡ್ಡದು. ಇನ್ನೊಂದ್ ಸ್ವಲ್ಪ ಹಾಕಿ ನೀರು ಬೇಕಾದ್ರೆ. ಓಕೆ, ಹಾಕ್ತೀವಿ. ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿ. ಒಂಚೂರು ಏನು ವೇಸ್ಟ್ ಮಾಡಲ್ಲ. ನಾವ್ ಒಂಚೂರು ವೇಸ್ಟ್ ಮಾಡಲ್ಲ. ನೋಡಿ, ಇದ್ರಲ್ಲಿ ಇನ್ನೊಂದ್ ಏನಂದ್ರೆ, ನಮ್ಮ ಮನೇಲಿ ಚಕ್ಕೆ ಲವಂಗ ಯೂಸ್ ಮಾಡಲ್ಲ. ಗೊತ್ತಾಯ್ತಾ? ಈ ಸಾಂಬಾರ್ಗೆ ಚಕ್ಕೆ ಲವಂಗನು ಹಾಕ್ತಾರೆ. ಯಾರಾದ್ರೂ ನಮ್ ಯೂಟ್ಯೂಬ್ ಚಾನಲ್ ನೋಡಿ ಸಾಂಬಾರ್ ಮಾಡೋರಿದ್ರೆ ಬೇಕಾದ್ರೆ ನೀವು ಚಕ್ಕೆ ಲವಂಗ ಹಾಕಬಿಡಿ ಅಂತ ಹೇಳಿ. ನಾವಂತೂ ಹಾಕಲ್ಲ. ನೀವು ಚಕ್ಕೆ ಲವಂಗ ಹಾಕೊಳ್ಳೋದಿದ್ರೆ ಹಾಕೊಳ್ಳಿ. ನಾವಂತೂ ನಮ್ಮ ಮನೇಲಿ ಹಾಕಲ್ಲ. ಅಷ್ಟೇ. ನೀರ್ ಹಾಕ್ಲಾಗ ಒಂದ್ ಸ್ವಲ್ಪ ಇರಿ, ಅದೊಂದ್ 2-3 ಕುದಿ ಬರ್ಲಿ, ಆಮೇಲೆ ನೀರ್ ಹಾಕೋರಂತೆ. ಓಕೆ, ಸರಿ. ಓಕೆ. ಈಗ ಗೈಸ್, ಸಾಂಬಾರ್ ಅಂತೂ ಕೊತ ಅಂತ ಕುದಿತಿದೆ. ಏನಂತ ಕುದಿತಿದೆ? ಕೊತ ಅಂತ ಕುದಿತಿದೆ. ಹೌದಾ? ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಇಷ್ಟ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇಷ್ಟ. ಇನ್ನೊಂದ್ ಸ್ವಲ್ಪ ಹಾಕು. ಇಷ್ಟ.
ಸಾಕು. ನೀವು ನಿಮ್ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕೋಬೇಕಮ್ಮ. ಏನ್ ಸ್ವಲ್ಪ ಜಾಸ್ತಿ ಹಾಕೊಂತೀನಿ ನಾನು, ನಂಗ್ ರುಚಿಗೆ ಬೇಕಲ್ಲ. ನೀನು ಆಮೇಲೆ ಊಟ ಮಾಡ್ಬೇಕಾದ್ರೆ ಹಾಕು ಒಂದ್ ಸ್ವಲ್ಪ ಬೇಕಾದ್ರೆ, ಈಗ ಬೇಡ. ಹಂಗೆ ಈಗ ಇನ್ನೊಂದ್ ಸೈಡಲ್ಲಿ ರೈಸ್ ಇಟ್ಬಿಟ್ಟಿದೀವಿ. ಸಾಂಬಾರ್ ಹಾಕ್ತಿದಂಗೆ ತಿಂದು ಬಾರಿಸ್ಬಿಡೋದು. ಹಪ್ಪಳನು ಮಾಡ್ತೀನಿ ನಾನು. ಹಪ್ಳ, ಸರಿ ಸರಿ. ಫೈನಲಿ ರೆಡಿ ಇದೆ. ಅದ್ ನಾನ್ ಹೇಳದೆ ನೀನಲ್ಲ. ಇಲ್ಲ ನನಗೆ ಗೊತ್ತಾಗುತ್ತೆ. ನಿನ್ಗೆ ಗೊತ್ತಾಗುತ್ತೆ. ಕಲರ್ ಆಗುತ್ತೆ, ಕಲರ್ಫುಲ್ ಆಗಿದೆ. ಏನ್ ಕಲರ್ಫುಲ್ ಆಗಿದೆ. ಎಲ್ಲಿ ನೋಡಿ ಹಿಂಗೆ ಗುಳ್ಳೆ ಗುಳ್ಳೆ ಬರ್ತಾ ಇದಾವ. ಆಯ್ತು ಹೋಗ್ಲಿ, ನಿಮ್ದೇ ಪಾಸ್ ಆಗ್ಲಿ. ಸಾಂಬಾರು ರೆಡಿ ಆಗಿದೆ, ಈಗ ಆಫ್ ಮಾಡಿ ಸಾಕು. ಆಫ್ ಮಾಡ್ಲಾ? ಓಕೆ, ಏನ್ ಮಾಡೋದು ಹೇಳಿ? ಬಾರಿಸ್ತಾರದೆ. ಆಯ್ತು ಗೈಸ್, ಮುಗೀತು. ಓಕೆ, ಚೆನ್ನಾಗೈತೆ ಗೈಸ್, ಘಮ ಘಮ ಅಂತ ಐತೆ. ಇನ್ನು ಟೇಸ್ಟ್ ನೋಡಿ, ನೀವ್ ಮಾಡಿರೋದು ಅದು ಹೆಂಗ್ ಮಾಡಿದಿ ಅಂತ ಗೊತ್ತಿಲ್ಲ. ರೈಸು ರೆಡಿ ಆಗಿದೆ. ಯಸ್, ಒಂದ್ ಈ ಸ್ವಲ್ಪ ಕಡೆ ಇವ್ರದ್ದು ಸಾಂಬಾರು ರೆಡಿ ಆಗಿದೆ. ಸಾಂಬಾರ್ ನೋಡಿ ಟೇಸ್ಟ್ ಆಗೈತೆ. ವಾವ್, ಘಮ ಘಮ ಅಂತ ಐತೆ. ಘಮ ಘಮ ಅಂತ ಐತೆ. ಈಗ ಖಾಲಿ ತಟ್ಟೆನೂ ರೆಡಿ ಆಗೈತೆ. ಖಾಲಿ ತಟ್ಟೆ ತುಂಬಿಸ್ಬೇಕು ಇವಾಗ. ನೋಡಿ ಟೇಸ್ಟ್ ಮಾಡ್ತಾಳೆ, ಹೆಂಗೈತೆ ಅಂತ ಹೇಳ್ತಾಳೆ. ಚೆನ್ನಾಗಿರುತ್ತೆ. ನಾನ್ ಉಪ್ಪಿನಕಾಯಿ ಮಾಡಿದ್ದು ಹಾಕಿ, ಸ್ವಲ್ಪ ರೈಸ್ ಹಾಕಿ, ಈಗ ಸಾಂಬಾರ್ ಹಾಕಿ ಮೇಡಮ್. ಸಾಂಬಾರ್. ಟೇಸ್ಟ್ ನೋಡಿ, ಟೇಸ್ಟ್ ನೋಡಿ. ಹಪ್ಪಳ ಮಾಡ್ತೀನಿ. ಹಪ್ಪಳ ಬೇಗ ಬೇಗ ಟೇಸ್ಟ್ ನೋಡಿ. ಬಿಸಿದ ಹಂಗ್ ಟೇಸ್ಟ್ ಮಾಡ್ಲಿ. ಹಾ, ಹೆಂಗೈತಮ್ಮ? ಸಕ್ಕತ್ತಾಗೈತೆ. ನಿಜ ಚೆನ್ನಾಗೈತೆ. ಚೆನ್ನಾಗೈತಾ? ನಿಂಗೊಂದ್ ಸ್ವಲ್ಪ ಬನ್ನಿ ಅಯ್ಯೋ ಅಯ್ಯೋ. ತಿನ್ನಿಸ್ತೀನಿ. ಸುಡ್ತೈತೆ ಗೈಸ್. ಚೆನ್ನಾಗೈತೆ, ಸೂಪರ್ ಆಗೈತೆ. ಚೆನ್ನಾಗೈತೆ ಗೈಸ್, ಚೆನ್ನಾಗೈತೆ. ಓಕೆ ಓಕೆ, ನಿಜ ಹೇಳು, ಚೆನ್ನಾಗೈತಾ? ಓಕೆ, ಚೆನ್ನಾಗೈತೆ ಚೆನ್ನಾಗೈತೆ. ಓಕೆ ಗೈಸ್, ಹಾಗೆ ನಮ್ಮ ಚಾನಲ್ನ ಹೇಳಮ್ಮ. ಓಕೆ ಗೈಸ್, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.